SSLC 10ನೇ ತರಗತಿಯ ನಂತರ ಮುಂದೇನು? ಈ ರೀತಿಯಾದಂಥ ಪ್ರಶ್ನೆ ಹೆಚ್ಚು ವಿದ್ಯಾರ್ಥಿಗಳು ಅಥವಾ ಪೋಷಕರು ಹೆಚ್ಚು ಯೋಚನೆ ಮಾಡೋದಿಲ್ಲ. ಯಾಕಂದರೆ SSLCಯಲ್ಲಿ ಬರುವಂಥ ಮಾರ್ಕ್ಸ್ ಕಾರ್ಡ್ ಮೇಲೆ, ಮಾರ್ಕ್ಸಿನ ಮೇಲೆ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ಅನ್ನೋದಾದರೆ, ಫಸ್ಟ್ ಕ್ಲಾಸ್ ಬಂದಿತ್ತು ಅನ್ನೋದಾದರೆ ಆಟೋಮೆಟಿಕ್ಕಾಗಿ ಸೈನ್ಸಿಗೆ ಹೋಗ್ತಾರೆ. ಒಂದಷ್ಟು ಕಡಿಮೆ ಬಂದಿತ್ತು ಅನ್ನೋದಾದರೆ ಕಾಮರ್ಸ್ಗೆ ಹೋಗ್ತಾರೆ. ತುಂಬ ಜಸ್ಟ್ ಪಾಸ್ ಆಗಿದ್ದರು, ಕಡಿಮೆ ಮಾರ್ಕ್ಸ್ ಬಂದಿತ್ತು ಅನ್ನೋದಾದರೆ ಆರ್ಟ್ಸಿಗೆ ಹೋಗ್ತಾರೆ. ಇದು ಪ್ರತಿ ವರ್ಷ ಮಾಡ್ತಿರುವಂಥ ಸಂಪ್ರದಾಯ ರೀತಿಯಾಗಿದೆ ವಿದ್ಯಾರ್ಥಿಗಳಿಗೆ. ಪೇರೆಂಟ್ಸು ಕೂಡ ಅದೇ ರೀತಿಯಾಗಿ ಡಿಸೈಡ್ ಮಾಡ್ತಾ ಇದ್ದಾರೆ. ಸೆಕೆಂಡ್ PUC ನಂತರ ನೋಡೋಣ ನಮ್ಮ ಮಗ ಅಥವಾ ಮಗಳು ಒಳ್ಳೆ ಮಾರ್ಕ್ಸ್ ಏನು ತೊಗೊಂಡಿದ್ರೆ ಅಥವಾ ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು, ಅವ್ರ ಕರಿಯರ್ ಯಾವ್ದು ಚೆನ್ನಾಗಿರುತ್ತೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಯಾವುದು, ಸೆಕೆಂಡ್ PUC ನಂತರ ಯೋಚನೆ ಮಾಡುವಂಥ ಸ್ಟೂಡೆಂಟ್ಸ್ ಮತ್ತು ಅವರ ಪೇರೆಂಟ್ಸ್ ಇರ್ತಾರೆ. ಆದರೆ SSLCಯ ನಂತರವೂ ಕೂಡ 10ನೇ ತರಗತಿಯ ನಂತರವೂ ಕೂಡ ನಿಮ್ಮ ಮಗ ಅಥವಾ ಮಗಳಿಗೆ ಒಂದು ಒಳ್ಳೆಯ ಕೋರ್ಸ್ಗೆ ಜಾಯಿನ್ ಮಾಡ್ಬೋದಾಗಿದೆ. ಕೇವಲ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ 3 ಸಾಂಪ್ರದಾಯಿಕವಾದಂಥ ವಿಭಾಗಗಳಲ್ಲದೆ ನೀವು ಡಿಪ್ಲೊಮಾ ಅಂತ ಕೋರ್ಸ್ಗಳಿಗೂ ಕೂಡ ಜಾಯಿನ್ ಮಾಡಿಸ್ಬೋದಾಗಿದೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೂ ಕೂಡ ಜಾಯಿನ್ ಮಾಡಿಸ್ಬೋದಾಗಿದೆ. ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಜಾಯಿನ್ ಮಾಡ್ಬೋದಾಗಿದೆ. ಅಥವಾ ನಿಮ್ಮ ಮಗಳು ಒಳ್ಳೆ ಫೈನ್ ಆರ್ಟ್ಸ್ ಬಗ್ಗೆ ಅಂದರೆ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅನ್ನೋದಾದರೆ ಫೈನ್ ಆರ್ಟ್ಸ್ ಕುರಿತಾದಂಥ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ, ಅಲ್ಲೂ ಕೂಡ ನೀವು ಜಾಯಿನ್ ಮಾಡಿಸ್ಬೋದಾಗಿದೆ. ಅಥವಾ PUCಯಲ್ಲೇ ಫೈನ್ ಆರ್ಟ್ಸ್ ರೀತಿಯಾದಂಥ ಸ್ಪೆಷಲ್ ಕೋರ್ಸಸ್ ಇದ್ದಾವೆ, ಆ ಕೋರ್ಸ್ಗೂ ಕೂಡ ನೀವು ಜಾಯಿನ್ ಮಾಡಿಸ್ಬೋದಾಗಿದೆ. ಇದಕ್ಕಾಗಿ ಪ್ರತ್ಯೇಕವಾದಂಥ ಕಾಲೇಜ್ಗಳಿದ್ದಾವೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೇವಲ PUC ನಂತರ ಅಲ್ಲ, SSLC ನಂತರವೂ ಕೂಡ ಡಿಪ್ಲೊಮಾ ಕೋರ್ಸಸ್ಗಳಿದ್ದಾವೆ. ಕೆಲವು ಕೋರ್ಸ್ಗಳು ಹೇಗಿದ್ದಾವೆ ಅನ್ನೋದಾದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟೇ ಆಫರ್ ಮಾಡುತ್ತೆ ತಮ್ಮ ಕಾಲೇಜ್ಗಳಿಗೆ. ವಿದ್ಯಾರ್ಥಿಗಳು ಅದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ನಿಮಗೆ ಗೌರ್ಮೆಂಟ್ ಸೀಟೇ ಸಿಗುತ್ತೆ. ಮೀನ್ಸ್ ಕಾಲೇಜ್ಗಳು ಅಡ್ಮಿಷನ್ ಬಹಳ ಕಡಿಮೆ ಫೀಸ್ ಕೂಡ ಇರುತ್ತೆ. ಈ ಕುರಿತು ಪ್ರತ್ಯೇಕವಾದಂಥ ವಿಡಿಯೋದಲ್ಲೂ ಕೂಡ ಮಾಡಿದ್ದೀನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕುರಿತಾಗಿ. ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಏನು ಅಂತಂದರೆ, PUC ನಂತರ ಎಷ್ಟು ನೀವು ಜಾಗರೂಕತೆಯಿಂದ ಇರ್ತೀರಿ, ತುಂಬ ಅಲರ್ಟ್ ಇರ್ತೀರಿ, ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಇಬ್ಬರು ಕೂಡ ಅಷ್ಟೇ ಜಾಗೃತಿ SSLC ನಂತರವೂ ಕೂಡ ನೀವು ನಿರ್ಧಾರ ಮಾಡಿ. ನಿಮ್ಮ ಮಗ ಅಥವಾ ಮಗಳು ಅಥವಾ ನೀವು ಏನು ಓದಬೇಕು ಅಂತಿದ್ದೀರಿ, ನಿಮ್ಮ ಮಗ ಅಥವಾ ಮಗಳಿಗೆ ಏನು ಆಸಕ್ತಿ ಇದೆ, ಯಾವ ವಿಷಯದ ಮೇಲೆ ಆಸಕ್ತಿ ಇದೆ, ಇವುಗಳೆಲ್ಲವನ್ನೂ ಕೂಡ ಪರಿಗಣನೆ ಮಾಡಿಕೊಂಡು ಒಂದು MBBS ಆ ರೀತಿ ಮೆಡಿಕಲ್ ಫೀಲ್ಡಿಗೆ ಹೋಗೋದಿದ್ರೆ, ಇಂಜಿನಿಯರಿಂಗ್ ಕೋರ್ಸ್ ಹೋಗಬೇಕು ಅನ್ನೋ ರೀತಿ ಏನಾದರೂ ಯೋಚನೆ ಇದ್ದರೆ ಸಹಜವಾಗಿ PUC ಸೈನ್ಸ್ ಸೇರಿಸಿ. ಆದರೆ ಇಂಜಿನಿಯರಿಂಗ್ PUC ನಂತರವೇ ಮಾಡಬೇಕಂತೇನಿಲ್ಲ. ನೀವು ಡಿಪ್ಲೊಮಾ ಕೋರ್ಸ್ ಮಾಡಿ ನೀವು ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಇಯರ್ ನೀವು ಜಾಯ್ನ್ ಆಗ್ಬೋದು, ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತಾರೆ. ಆ ರೀತಿಯಾದಂಥ ಅವಕಾಶವೂ ಕೂಡ ಇದೆ. ಸೊ ನೀವು 2 ವರ್ಷವನ್ನು ವೇಸ್ಟ್ ಮಾಡೋ ಬದಲು 1 ವರ್ಷ ನಿಮಗೆ ಉಳಿಯುತ್ತೆ. ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳು ಸರ್ಕಾರ ಈಗ ಯೋಚನೆ ಏನು ಮಾಡ್ತಾಯಿದೆ ಅಂದರೆ, ಆರ್ಟ್ಸಿಗೆ ಹೆಚ್ಚು ಅಡ್ಮಿಷನ್ ಆಗದೆ ಇರೋ ಕಾರಣಕ್ಕಾಗಿ ಮತ್ತು ಹೆಚ್ಚು ಯೂಸ್ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಭಾಗವನ್ನೇ ಬಂದ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗಂತೇಳಿ ನಿಜವಾಗ್ಲೂ ಕೂಡ ವರ್ತ್ಲೆಸ್ ಡಿಪಾರ್ಟ್ಮೆಂಟಾ ಇದು ಅಂತ ಕೇಳಿದರೆ ಇಲ್ಲ, ಖಂಡಿತವಾಗಿ ಕೂಡ ಅವಕಾಶ ಇದೆ, ಭಾಳಷ್ಟು ಅವಕಾಶಗಳಿದ್ದಾವೆ. ಆದರೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿರೋದು ವಿದ್ಯಾರ್ಥಿಗಳು. ಯಾಕಂದರೆ KPSC UPSC ಅಂತ ಎಕ್ಸಾಮ್ಗಳಿಗೆ ಆರ್ಟ್ಸಲ್ಲಿ ನೀವೇನು ಓದ್ತಿರಲ್ಲ ಅವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ BA ಮಟೀರಿಯಲ್ ಸಿಲೆಬಸ್ಗಳನ್ನು ಓದ್ತಾರೆ, PUC ಆರ್ಟ್ಸ್ ಸಿಲೆಬಸ್ಗಳನ್ನು ಓದ್ತಾರೆ. ಯಾಕಂದರೆ UPSCಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ನಾಲೆಡ್ಜ್ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಹಿಸ್ಟ್ರಿ, ನಿಮಗೆ ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹೀಗೆ ಪ್ರತಿಯೊಂದು ವಿಷಯಗಳು ಕೂಡ ಬರ್ತಾ ಹೋಗುತ್ತೆ. ಆಫ್ಕೋರ್ಸ್ ಕಾಮರ್ಸಲ್ಲಿ ಎಕನಾಮಿಕ್ಸ್ ಮತ್ತು ನಿಮಗೆ ಫೈನಾನ್ಷಿಯಲ್ ಸಬ್ಜೆಕ್ಟ್ಸ್ ಎಲ್ಲ ಬರುತ್ತೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಏನಂದರೆ, ಸಾಂಪ್ರದಾಯಿಕವಾಗಿರುವಂಥ ವಿಷಯಗಳಿಂದವೇ ಅದು ಎಲ್ರಿಗೂ ಕೂಡ ಕಾಮನ್ ಆಗಿ ಗೊತ್ತಿದೆ. ಸೈನ್ಸ್ ತೊಗೊಂಡ್ರೆ ಯಾವ್ಯಾವ ಕೋರ್ಸ್ಗಳು ತೊಗೋಬೋದು ಮುಂದೆ ಸೆಕೆಂಡ್ PUC ನಂತರ, ಇನ್ನು ಸೆಕೆಂಡ್ PUC ಕಾಮರ್ಸ್ ತೊಗೊಂಡ್ರೆ ಮುಂದೆ ನೀವೇನು ಓದ್ಬೋದು, ಸೆಕೆಂಡ್ PUC ಆರ್ಟ್ಸ್ ತೊಗೊಂಡ್ರೆ ಮುಂದೆ ಏನು ಓದ್ಬೋದು ಅನ್ನೋದು ಇದು ಎಲ್ರಿಗೂ ಕಾಮನ್ ಆಗಿ ಜನರಲ್ ನಾಲೆಡ್ಜ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಇದರ ಬಗ್ಗೆ ನಾನು ಹೆಚ್ಚು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗೋದಿಲ್ಲ. ನಾನು ಕೊಡೋಕ್ಕೆ ಹೊರಟಿರೋದು SSLC ನಂತರ ನಿಮಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಬೇಕು, ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅನ್ನೋಂಥ ಯೋಚನೆ ಇದೆ ಅನ್ನೋದಾದರೆ ಆ ಕುರಿತಾಗಿ ನಾನು ಹೆಚ್ಚು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇವು ನಿಮ್ಮ ಕರಿಯರನ್ನು
ಹೆಚ್ಚು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೇ ತೆಗೆದುಕೊಳ್ಳಿ, ಯಾಕಂದರೆ ಇಮಿಡಿಯೇಟಾಗಿ ಜಾಬ್ ಸಿಗಬೇಕು ಅಂಥೇಳಿ ಯೋಚನೆ ಮಾಡುವಂಥ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಏನಿದಾರಲ್ಲ, ಇವರ ಪರ್ಸೆಂಟೇಜ್ ಜಾಸ್ತಿ ಇದೆ. ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋಂಥವ್ರು ಇದ್ದಂಥವ್ರು ಯಾರಿದ್ದಾರೆ, ಆರ್ಥಿಕವಾಗಿ ಸಬಲರಿದ್ದಾರೆ, ಅಥವಾ ಅವ್ರ ಪೇರೆಂಟ್ಸ್ ಒಳ್ಳೆ ಜಾಬಲ್ಲಿದ್ದಾರೆ, ನನ್ನ ಮಗ ಓದ್ಲಪ್ಪ ಅಂಥೇಳಿ ಯೋಚನೆ ಮಾಡೋರು ಏನಿದಾರಲ್ಲ, ಆ ರೀತಿ ಇರುವಂಥ ಪರ್ಸೆಂಟೇಜ್ ಕಡಿಮೆ ಇದೆ. ಇನ್ನು ನಮ್ಮ ಮಕ್ಕಳು ಏನು ಓದಬೇಕು ಅಂತಿದ್ದಾರೋ ಅದೇ ಕೋರ್ಸನ್ನು ಓದಲಿ ಅಂಥೇಳಿ ಓದುವಂಥ ಮಕ್ಕಳೇನಿದಾರಲ್ಲ, ಆ ಪರ್ಸೆಂಟೇಜ್ ಕೂಡ ಒಂದಷ್ಟು ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದೇನೆಂದರೆ, SSLC ನಂತರ ಯಾರು ತಮ್ಮ ಕರಿಯರನ್ನು ಭಾಳ ಬೇಗ ನಾವು ಜಾಯ್ನ್ ಆಗಬೇಕು ಅಥವಾ ಒಳ್ಳೆ ಕರಿಯರ್ ನಾವು ತೆಗೆದುಕೊಳ್ಬೇಕು, ನಮಗೆ ಇದ್ದಿದ್ದರಲ್ಲಿ ಒಂದು ಒಳ್ಳೆ ಜಾಬ್ ಸಿಗಬೇಕು, ಸೆಕ್ಯೂರಿಟಿ ಇರಬೇಕು ನಮಗೆ ಅಂಥೇಳಿ ಯೋಚನೆ ಮಾಡ್ತಿರುವಂಥ ಯಾರು ವಿದ್ಯಾರ್ಥಿಗಳಿದ್ದೀರಿ, ಮಗ ಅಥವಾ ಮಗಳು ಅಥವಾ ಪೇರೆಂಟ್ಸ್ ಏನಿದ್ದೀರಿ, ಅವರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂದರೆ SSLC ನಂತರ ಸೈನ್ಸ್, ಆರ್ಟ್ಸ್, ಕಾಮರ್ಸ್, PUC ಇಷ್ಟು ಮಾತ್ರ ಅಲ್ಲ, ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದಾಗಿದೆ. ಡಿಪ್ಲೊಮಾ ಕೋರ್ಸ್ ಹೇಗೆ ಅಂದರೆ, ನೀವು ಬೇಕು ಅನ್ನೋದಾದರೆ ಮುಂದೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೋದು, ಬೇಡ ಅನ್ನೋದಾದರೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗದೆ ಡಿಪ್ಲೊಮಾ ಕೋರ್ಸ್ ಮೇಲೇ ಜಾಬನ್ನು ಮಾಡ್ಬೋದು. ಆದರೆ ನಿಮಗೆ ಆ ಪೋಸ್ಟ್ಗಳೇನಿದ್ದಾವೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಂಥ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡ್ತಾ ಹೋದರೆ ನಿಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ರೀತಿಯಾದಂಥ ಪೋಸ್ಟ್ಗಳಿರುತ್ತೆ. ಸೊ ಇದನ್ನು ಎಲ್ಲವನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅವರ ಬಳಿ ಅಸಿಸ್ಟೆಂಟಾಗಿ ನೀವು ಕೆಲಸ ಮಾಡಬೇಕಾಗತ್ತೆ. ಇಲ್ಲ ನಾನು ವರ್ಕ್ ಮಾಡ್ತಾ ನಾನು ಓದ್ತೀನಿ ಅನ್ನೋದಾದರೆ ಈವ್ನಿಂಗ್ ಕಾಲೇಜ್ಗಳು ಕೂಡ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನೀವು ಡಿಪ್ಲೊಮಾ ಮೆಕ್ಯಾನಿಕಲ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಹೀಗೆ ಹಲವು ನಿಮಗೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಕೋರ್ಸ್ಗಳು ಏನಿದ್ದಾವೆ, ಸೆಕೆಂಡ್ PUC ನಂತರ ಏನೇನು ಮಾಡೋಕ್ಕೆ ಹೊರಟಿದ್ದೀರಲ್ಲ, ಆಲ್ಮೋಸ್ಟ್ ಆ ಕೋರ್ಸ್ಗಳಿದ್ದಾವೆ. AI ಕುರಿತಾದಂಥ ಕೋರ್ಸನ್ನು ಕೂಡ ಪ್ರತ್ಯೇಕವಾಗಿ ಕೆಲವು ಕಾಲೇಜ್ಗಳಲ್ಲಿ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಸೆಕೆಂಡ್ PUC ನಂತರ AI ಕೋರ್ಸನ್ನು ಮಾಡಿದರೆ ಒಳ್ಳೆಯದು. ಯಾಕಂದರೆ ಕಂಪ್ಯೂಟರ್ ನಾಲೆಡ್ಜ್ ಒಂದಷ್ಟು ಬೇಕಾಗತ್ತೆ. SSLC ನಂತರನೂ ಕೂಡ ನೀವು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಆದರೆ ಕೆಲವು ಕಾಲೇಜುಗಳಲ್ಲಿದೆ, ಅದು ಕೂಡ ನೀವು ಮಾಡ್ತಾ ಹೋಗ್ಬೋದು. ಮುಂದೆ ನಿಮಗೆ AI ಯುಗ ಇರೋದು. AI ಯುಗ ಆಗಿರೋ ಕಾರಣಕ್ಕಾಗಿ ನಿಮಗೆ ಭಾಳಷ್ಟು ಚಾಲೆಂಜಸ್ ಖಂಡಿತವಾಗಿ ಕೂಡ ಇದ್ದಾವೆ. ಈಗಿರುವಂಥ ಜಾಬ್ಗಳನ್ನೆಲ್ಲವನ್ನು ಕೂಡ ಕಟ್ ಆಫ್ ಆಗ್ತಾ ಇದ್ದಾವೆ. ನಿಮಗೆ ಮ್ಯಾಕ್ಸಿಮಮ್ ಯಾವ ಕಂಪ್ಯೂಟರ್ ಬೇಸ್ಡ್ ವರ್ಕ್ ಏನಿದ್ದಾವೆ, ನಿಮಗೆ ಸ್ಕ್ರಿಪ್ಟ್ ಓರಿಯೆಂಟೆಡ್ ಜಾಬ್ಗಳೇನಿದ್ದಾವೆ, ಇವುಗಳೆಲ್ಲವೂ ಕೂಡ ಕಟ್ ಆಗ್ತಾ ಇದ್ದಾವೆ. ಯಾಕಂದರೆ AI ಆ ಕೆಲಸವನ್ನು ಮಾಡ್ತಾ ಇದೆ. 10 ಜನ ಮಾಡುವಂಥ ಕೆಲಸವನ್ನು ಯಾರಾದರೂ ಒಬ್ಬರು ಇದ್ದರೆ ಸಾಕು, ಆಪ್ರೇಟ್ ಮಾಡಲಿ. ನಿಮಗೆ ಸರಿಯಾಗಿ ಕಮಾಂಡ್ ಪ್ರಾಂಪ್ಟ್ ಕೊಟ್ಟರೆ ನಿಮಗೇನು ಬೇಕು ಅನ್ನೋದು ಈಸಿಯಾಗಿ ಸಿಗ್ಬಿಡುತ್ತೆ, ಇಮಿಡಿಯೇಟಾಗಿ ಕೂಡ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ AI ಯುಗದಲ್ಲಿ ಕಾಂಪಿಟಿಷನ್ ಯಾವುದ್ರ ಜೊತೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಮತ್ತೊಬ್ಬರ ಜೊತೆ, ನಮ್ಮ ಹ್ಯೂಮನ್ ಬೀಯಿಂಗ್ ಜೊತೆ ಕಾಂಪಿಟಿಷನ್ನ ಮಾಡ್ತಾ ಇಲ್ಲ. ನಾವಿರೋದು ಸೂಪರ್ ಕಂಪ್ಯೂಟರ್ಗಳು ಮೀರಿದಂಥ, ಈಗ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೋ ಅದೇ ರೀತಿ ಯೋಚನೆ ಮಾಡ್ತಿರುವಂಥ AI ಜನ್ರೇಷನ್ ಇರುವಂಥ ಸಿಸ್ಟಮ್ಗಳನ್ನು, ಅಥವಾ ಆ ರೀತಿಯಾದಂಥ ಅವುಗಳ ಮುಂದೆ ನಾವು ಕಾಂಪಿಟಿಷನ್ ಮಾಡಬೇಕಾಗಿದೆ, ನಮ್ಮ ಮಕ್ಕಳು ಕಾಂಪಿಟಿಷನ್ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಈಗ ಸೆಕೆಂಡ್ PUC ನಂತರ ಅಂತಲ್ಲ, SSLC ನಂತರ ಕೂಡ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು. ನಿಮಗೆ ಇದರಲ್ಲಿ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಆಲ್ಮೋಸ್ಟ್ ಬಹುತೇಕ ಕೋರ್ಸ್ಗಳೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗ್ತವೆ. ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅನ್ನೋದಾದರೆ ಒಂದು ನಿಮಗೆ ದೊಡ್ಡ ಸಮಸ್ಯೆ ಆಗೋದು, ಎಸ್ಪೆಷಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ದೊಡ್ಡ ತೊಂದರೆ ಆಗುತ್ತೆ. ಒಂದು, ಇಂಗ್ಲೀಷ್ ಹೆಚ್ಚು ಬಾರದೇ ಇರೋದು. ನಿಮಗೆ ಇಂಗ್ಲೀಷ್ ಭಯ ಪಡ್ತಾ ಇರೋವಂಥದ್ದು. ಇಂಗ್ಲೀಷ್ ಏನು ದೊಡ್ಡ ವಿದ್ಯೆ ಏನಲ್ಲ, ಅದು ಒಂದು ವಿಷಯ. ಕನ್ನಡ ಹೇಗೆ ಒಂದು ವಿಷಯನೋ, ಹಿಂದಿ ಹೇಗೆ ಒಂದು ವಿಷಯನೋ, ಮರಾಠಿ ಒಂದು ಹೇಗೆ ವಿಷಯನೋ, ಅದು ಜಸ್ಟ್ ನಿಮಗೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಷ್ಟೇ. ಸೊ ನೀವು ಅದನ್ನು ಕಲಿತ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಿಮಗೆ ತಾಂತ್ರಿಕ ಸಂಬಂಧಿಸಿದಂಥ ಕೋರ್ಸ್ಗಳೇನಿದ್ದಾವೆ, ಟೆಕ್ನಾಲಜಿ ಸಂಬಂಧಿಸಿದಂಥ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳು ಬಹುತೇಕ ಇಂಗ್ಲೀಷಲ್ಲೇ ಇರ್ತವೆ. ನಿಮಗೆ ಪ್ಯಾರಾಮೆಡಿಕಲಲ್ಲಿ ನಿಮಗೆ ಎಕ್ಸ್ರೇಯಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಅಸಿಸ್ಟೆಂಟ್, ನಿಮಗೆ ಲ್ಯಾಬ್ ಅಸಿಸ್ಟೆಂಟ್ ಇದೆ, ನಿಮಗೆ ಬಿ ಫಾರ್ಮ್ ಇವೆಲ್ಲವೂ ಕೂಡ ನೀವು SSLC ನಂತರನೂ ಕೂಡ ಮಾಡ್ಬೋದಾಗಿದೆ. ಇವೆಲ್ಲವೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳೇ ಆಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನೀವು ಫೈನ್ ಆರ್ಟ್ಸ್ ರೀತಿಯಾಗಿ ಕಲೆಯಲ್ಲಿ ಆರ್ಟ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ SSLC ನಂತರನೂ ಕೂಡ ನೀವು ಕೋರ್ಸನ್ನು ಮಾಡ್ಬೋದಾಗಿದೆ. ಆ ರೀತಿಯಾದಂಥ ಅವಕಾಶಗಳು ಕೂಡ
ಇದ್ದಾವೆ. ಬಟ್ ಇಟ್ ಡಿಪೆಂಡ್ಸ್ ಏನಾಗುತ್ತೆ. ಮತ್ತೆ ನಾನು 3 ವಿಷಯಗಳನ್ನು ಹೇಳಕ್ಕೆ ಹೊರಡ್ತೀನಿ. ಒಂದು, ನಿಮ್ಮ ಮಗ ಅಥವಾ ಮಗಳಿಗೆ ಯಾವ ವಿಷಯ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ಓದಬೇಕು ಅಂತಿದೆ, ಇದನ್ನು ಕೂಡ SSLC ಮಂತ್ರನೂ ಕೂಡ ನೀವು ಡಿಸೈಡ್ ಮಾಡ್ಬೋದಾಗಿದೆ. ನಿಮ್ಮ ಮಗ ಏನು ಅಥವಾ ಮಗಳು ಏನು ಹೆಚ್ಚು ಒಲವು ತೋರಿಸ್ತಾರೆ ಅದರ ಮೇಲೆ ಹೆಚ್ಚು ನೀವು ಪೇರೆಂಟ್ಸ್ ಫೋಕಸ್ ಮಾಡಬೇಕು. ಅದರ ಫೀ ಸ್ಟ್ರಕ್ಚರ್ ಎಲ್ಲವನ್ನು ಕೂಡ ಪರಿಗಣನೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ, ಇವುಗಳನ್ನು ಚೆಕ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡೋದು ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ಭಾಳ ಪ್ರಮುಖವಾದಂಥ ವಿಚಾರ. 3ನೇದು, ಒಳ್ಳೆ ಕ್ಯಾಂಪಸ್, ಒಳ್ಳೆ ಯೂನಿವರ್ಸಿಟಿ, ಒಳ್ಳೆ ಕಾಲೇಜ್ಗಳು ಇದಾವ ಹೇಗೆ ಅನ್ನೋದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹೆಚ್ಚು ಖರ್ಚು ಮಾಡುವಂಥ ಕೋರ್ಸ್ಗಳು ಏನಿರೋದಿಲ್ಲ. ಇದರ ಜೊತೆಗೆ ನಿಮಗೆ ಲ್ಯಾಂಗ್ವೇಜ್ ಕೋರ್ಸಸ್ಗಳು ಕೂಡ ಇದ್ದಾವೆ. ಭಾಳಷ್ಟು ಕಡೆಗೆ ಲ್ಯಾಂಗ್ವೇಜ್ ಕೋರ್ಸ್ಗಳು ನಿಮಗೆ ಜಪಾನಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಚೀನಾದ ಭಾಷೆ ಇರ್ಬೋದು, ಹೀಗೆ ಜರ್ಮನ್ ಲ್ಯಾಂಗ್ವೇಜಸ್ ಇರ್ಬೋದು. ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನು ಕಲಿತ್ರೆ ನಿಮಗೆ ಒಂದಷ್ಟು ಸಪೋರ್ಟಿವ್ ಆಗಿ ಇರುತ್ತೆ. ಡಿಪ್ಲೊಮಾ ಕೋರ್ಸ್ಗಳನ್ನು ಎಲ್ಲಿ ಮಾಡ್ತೀರಿ, ನೀವು ಬೇರೆ ಏನಾದರೂ ಫಾರಿನ್ನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋ ರೀತಿ ಏನಾದರೂ ಸಿಚುವೇಶನ್ ಸಿಕ್ತು ಅನ್ನೋದಾದರೆ ಇವೆಲ್ಲವೂ ಕೂಡ ನಿಮಗೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಇತರೆ ಲ್ಯಾಂಗ್ವೇಜ್ಗಳನ್ನು ಡಿಪ್ಲೊಮಾ ಕೋರ್ಸ್ಗಳನ್ನು ಕಲ್ತಿದ್ರೆ. ಸೊ ಡಿಪ್ಲೊಮಾ ಕೋರ್ಸ್ ಕಲ್ತಿರಬೇಕು, ಶುರು ಮಾಡ್ತೀನಿ ಅನ್ನೋದಾದರೆ, ನಾನು ಈ ಡಿಪ್ಲೊಮಾ ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಅನ್ನೋದಾದರೆ, ವಿಷಯಗಳು ಸಬ್ಜೆಕ್ಟ್ ನಿಮಗೆ ಜಾಸ್ತಿ ಬರುತ್ತೆ. 10-12ರವರೆಗೂ ಸಬ್ಜೆಕ್ಟ್ಗಳು ಇರುತ್ತೆ. ಏನಪ್ಪ ಇದು, ನಾವು SSLCವರೆಗೆ ಓದಿರೋದು 5-6 ಸಬ್ಜೆಕ್ಟ್, ಇಲ್ಲಿ ನೋಡಿದ್ರೆ ಪ್ರಾಕ್ಟಿಕಲ್ಸ್ ಅಂತಾರೆ, ಇದಂತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ, ಟೀಚ್ ಮಾಡ್ತಾರೆ, ಹೇಗೆ ನಾವು ಆಪ್ರೇಟ್ ಮಾಡಬೇಕು, ಹೇಗೆ ಓದಬೇಕು ಅನ್ನೋದು ಸಹಜವಾಗಿ ವಿದ್ಯಾರ್ಥಿಗಳಿಗೆ ಭಯ ಆಗುತ್ತೆ. ಬಟ್ ಒಂದಷ್ಟು ಎಫರ್ಟ್ ಮಾಡ್ಕೊಂಡು ಖಂಡಿತವಾಗಿ ಕೂಡ ಇಂಗ್ಲೀಷ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ. ನಿಮ್ಮ ಕನ್ನಡ ಹೇಗೆ ಕಲಿತಿದ್ದೀರಿ, ಹಿಂದಿ ಹೇಗೆ ಕಲಿತವ್ರು ಇದ್ದೀರಿ, ಅಥವಾ ಬೇರೆ ಲ್ಯಾಂಗ್ವೇಜ್ಗಳು ತೆಲುಗು, ತಮಿಳು ಎಲ್ಲರೂ ಮಾತಾಡೋರು ಇರ್ತಾರೆ ಭಾಳ ಜನ. ಸೊ ಅದೇ ರೀತಿ ಇದು ಕೂಡ ಒಂದು ಲ್ಯಾಂಗ್ವೇಜ್. ಹಾಗೆ ಅಂದ್ಕೊಂಡು ನೀವು ಕಲಿತ್ರೆ ಖಂಡಿತವಾಗಿ ಕೂಡ ಕಮ್ಯುನಿಕೇಷನ್, ನೀವು ಕಮಾಂಡ್ ಏನಾದರೂ ನೀವು ಒಳ್ಳೆ ಕಮಾಂಡ್ ರೀತಿ ಬಂತು ಅನ್ನೋದಾದರೆ ನಿಮಗೆ ಡಿಪ್ಲೊಮಾ ಕೋರ್ಸಿನ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಅಫ್ಕೋರ್ಸ್ ಮೊದಲ ವರ್ಷ ಸಮಸ್ಯೆ ಆಗುತ್ತೆ, ಬಟ್ 2ನೇ ವರ್ಷಕ್ಕೆ ನಿಮಗಾಗಲೇ ಅದರ ಪ್ರತಿಯೊಂದು ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ನೀವು ಫೋಕಸ್ ಆಗಿ ನೀವು ಕಲಿಕೆ ಅನ್ನೋದು ಪ್ರೋಗ್ರೆಸ್ ಕಂಟಿನ್ಯೂ ಆಗಿ ಇರಲೇಬೇಕಾಗತ್ತೆ. ಡಿಪ್ಲೊಮಾ ಕೋರ್ಸ್ ಮಾಡೋರು ಯಾರಿದ್ದೀರಿ, ಕಲಿಬೇಕು ಅನ್ನೋ ಆಸೆ ಇದೆ, ಬಟ್ ಇಂಗ್ಲೀಷ್ ಅಂಥೇಳಿ ಹಿಂದೇಟು ಹಾಕೋರೇ ಇದ್ದಾರೆ. ಭಾಳ ಜನ ಡಿಪ್ಲೊಮಾ ಕೋರ್ಸ್ಗಳಿಗೆ ಹೋಗಿ 1 ವರ್ಷದ ನಂತರ ಬೇಡಪ್ಪ ಅಂಥೇಳಿ ವಾಪಸ್ ಬರೋರಿದ್ದಾರೆ. ಹಾಗೆ ಮಾಡೋದಕ್ಕಿಂತ ನೀವು ಹಂಗೆ ಕಂಟಿನ್ಯೂ ಮಾಡಿದ್ರೆ ಅನ್ನೋದಾದರೆ ಖಂಡಿತವಾಗಿ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಎಕ್ಸ್ರೇ ಸೆಮೆನ್ಸ್ದಂಥ ಕೋರ್ಸ್, ನಿಮ್ಗೆ ವೆರೈಟಿ ಎಷ್ಟು ಕೋರ್ಸ್, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಎಲ್ಲವೂ ಕೂಡ. ಇವುಗಳನ್ನ SSLC ನಂತರನೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ತುಂಬ ಬೇಗ, ಯಾಕಂದರೆ ಮನೆ ಪರಿಸ್ಥಿತಿ ನೋಡ್ತಾ ಹೋದರೆ ಬೇಗ ನನ್ನ ಕರಿಯರ್ ನಾನು ಸೆಟಲ್ ಮಾಡ್ಕೋಬೇಕು, ಜಾಬ್ ಸಿಗಬೇಕು ಅನ್ನೋ ಯೋಚನೆ ಏನಾದರೂ ಇತ್ತು ಅನ್ನೋದಾದರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಹೋಗೋದು ಒಳ್ಳೆಯದು. ಬಟ್ ಪ್ಯಾರಾಮೆಡಿಕಲ್ ಕೋರ್ಸ್ ಇರ್ಬೋದು, ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್, ಕಾಮರ್ಸಿಗೆ ಕಂಪೇರ್ ಮಾಡ್ತಾ ಹೋದರೆ ಫೀಸ್ ಜಾಸ್ತಿ ಇರುತ್ತೆ. ಇದನ್ನು ಕೂಡ ನೀವು ಪರಿಗಣನೆ ಮಾಡಬೇಕು. ಹಾಗಂತೇಳಿ ತುಂಬ ಜಾಸ್ತಿ ಏನಿರೋದಿಲ್ಲ. ಗೌರ್ಮೆಂಟ್ ಕಾಲೇಜ್ಗಳೇನಾದರೂ ಇತ್ತು ಅನ್ನೋದಾದರೆ ಆ ಗೌರ್ಮೆಂಟ್ ಕಾಲೇಜಲ್ಲಿ ಜಾಯ್ನ್ ಆದರೆ ನಿಮಗೆ ಕಡಿಮೆ ಫೀಸಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ SSLC ನಂತರವೂ ಕೂಡ ನೀವು ಆಯ್ಕೆ ಮಾಡ್ಕೋಬೋದಾಗಿದೆ ಒಂದು ಒಳ್ಳೆಯ ಕೋರ್ಸನ್ನು. ಯಾವ್ಯಾವ ಕೋರ್ಸು ಅನ್ನೋದನ್ನು ನಾನು PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಲ್ಲದೆ ಡಿಪ್ಲೊಮಾ ಕೋರ್ಸ್ಗಳು ಯಾವ್ಯಾವ ಇದೆ ಅನ್ನೋದನ್ನು ಬ್ರೀಫಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.